ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಮಧ್ಯಾಹ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ನಾರ್ಮಲ್ ರುಟೀನ್. ನಾನು ಸ್ಕೂಲ್ ಬೇರೆ ಶುರು ಆಗಿದೆಯಲ್ವಾ, ಬೆಳಿಗ್ಗೆನೇ ಬೇಗ ಏಳು, ಕೆಲಸಗಳೆಲ್ಲನೂ 11 ಗಂಟೆ ಅಷ್ಟೊತ್ತಿಗೆಲ್ಲ ಮುಗಿದೋಗುತ್ತೆ. ನಾನು ಕೂಡ 11 ಗಂಟೆಗೆ ತಿಂಡಿ ತಿನ್ನೋದಲ್ವಾ, ಸೊ 11-11:30 ತನಕ ತಿಂಡಿ ಮಾಡಿಬಿಟ್ಟು ಆಮೇಲೆ ಏನಾದ್ರೂ ಸ್ವಲ್ಪ ಅದು ಇದು ಕೆಲಸ ಮಾಡಿ ಎಡಿಟಿಂಗ್ ಮಾಡಿ ಮತ್ತೆ ಅಡುಗೆ ಮಾಡು. ಈಗ ನಾನು ಸಾನೂರಿಗೆ ಹೋಗಿ ಕರ್ಕೊಂಡು ಬರಬೇಕು. ಈ ಸರಿ ಕೂಡ ನಾನು ಟ್ರಾನ್ಸ್ಪೋರ್ಟ್ಗೆ ಆಪ್ಟ್ ಮಾಡಿಲ್ಲ. ಅವರು ರಾಜೇಶ್ ಬಿಟ್ಬಿಟ್ಟು ಆಫೀಸ್ಗೆ ಹೋಗ್ತಾರೆ, ನಾನು ಹೋಗ್ಬಿಟ್ಟು ಕರ್ಕೊಂಡು ಬರ್ತೀನಿ. ಸೊ ಬನ್ನಿ, ಇವತ್ತು ನಮ್ಮ ದಿನ ಹೇಗೆ ಹೋಗುತ್ತೆ ನೋಡೋಣ. ಆ್ಯಂಡ್ ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಯಾಕೆ ಅಂದರೆ ಒಂದು ಸರ್ಪ್ರೈಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು. ನನಗೆ ಈ ಸರಿ ನನಗೂ ಆಶ್ಚರ್ಯ ಆಗಿದೆ ಏನು ಅಂದರೆ, ಏನು ಗಿಫ್ಟ್ ಸಿಕ್ತು ನಿಮಗೆ ಅಂತ ಯಾರೂ ಕೇಳೇ ಇರಲಿಲ್ಲ ಆ್ಯನಿವರ್ಸರಿ ವ್ಲಾಗಲ್ಲಿ. ನನ್ನ ಎಲ್ಲ ವ್ಯೂವರ್ಸು ನನಗೆ ವಿಶ್ ಮಾಡಿದರು. ಥ್ಯಾಂಕ್ ಯು ಫಾರ್ ದ ವಿಶಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ಸೊ ಮುಂದೆ ಇವತ್ತಿನ ವ್ಲಾಗಲ್ಲಿ ಏನು ಸಿಕ್ತು, ಹೇಗೆ ಸಿಕ್ತು, ಸರ್ಪ್ರೈಸ್ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಸುಮಾರು ಜನ ಸಾನು ಯಾವಾಗ ಸ್ಟ್ಯಾಂಡರ್ಡ್ ಈಗ ಅಂತ ಕೇಳ್ತಾಯಿದ್ರೆ, ಅವಳೀಗ 7th ಸ್ಟ್ಯಾಂಡರ್ಡು. ನನಗೆ 7th ಸ್ಟ್ಯಾಂಡರ್ಡ್ ಅಂದ ತಕ್ಷಣ ನನಗೆ ಪಬ್ಲಿಕ್ ಇತ್ತಲ್ಲ, ನಮಗೆಲ್ಲನೂ ಪಬ್ಲಿಕ್ ಎಕ್ಸಾಮ್ ಇರ್ತಾಯಿತ್ತು. ಅದು ನೆನಪಾಗಿ ಅವಳಿಗೆಲ್ಲನೂ ಹೇಳಿದೆ, ಪ್ರಿಪ್ರೇಟ್ರಿ ಇರ್ತಾಯಿತ್ತು, ಪ್ರಿಪ್ರೇಟ್ರಿ ಇರ್ತಾಯಿತ್ತು, ಪಬ್ಲಿಕ್ ಎಕ್ಸಾಮ್ ಇರ್ತಾಯಿತ್ತು ಅಂತ ಹೇಳ್ಬಿಟ್ಟು ಅವಳು ಸುಮ್ಮನೆ ಅದೇನು ಅವ್ರಿಗೆ ಗೊತ್ತೇ ಇಲ್ವಲ್ಲ, ಎಕ್ಸ್ಪೀರಿಯೆನ್ಸೇ ಇಲ್ವಲ್ಲ, ಅಂತ ಇದ್ಲು ಅಷ್ಟೇ. ಇನ್ನು ನನ್ನ ಹೇರ್ ಕಟ್ ಬಗ್ಗೆ ಕೇಳ್ತಾ ಇದ್ರಿ, ಹೇರ್ ಕಟ್ ಮಾಡಿಸಿದ್ರಾ ಅಂತ. ಹೌದು, ಮತ್ತು ಯಾವಾಗ ಮಾಡಿಸಿದ್ದು, ನಾನು ರಾಮನಗರಕ್ಕೆ ಹೋಗಿ ಬಂದ ಮೇಲೆ ಮಾಡಿಸಿದ್ದೆ. ಅದು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಆಗಿರಲಿಲ್ಲ. ಯಾವ ಕಟ್ಟು ಅಂದರೆ ಫೆದರ್ ಕಟ್, ನಾನು ಆಲ್ಮೋಸ್ಟ್ ಹಾಗೆ ಮಾಡಿಸೋದು ಅಷ್ಟೇ ಸ್ನೇಹಿತರೆ. ಬನ್ನಿ ಈಗ ಸಾನುಗೆ ಹೋಗಿ ಕರ್ಕೊಂಡು ಬರ್ತೀನಿ, ಆಮೇಲೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ, ಈಗ ಸಂಜೆ ಆಗಿದೆ. ಸಂಜೆ ನಾನು ಕಿಚನ್ಗೆ ಬಂದಿದ್ದೀನಿ. ಒಂದು ಮ್ಯಾಂಗೋ ಡಿಶನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಲಾಸ್ಟ್ ಇಯರ್ ಇದು ನಾನು ನೋಡಿದ್ದೆ, ಬಟ್ ಮಾಡಿರಲಿಲ್ಲ. ಯಾಕೆ ಅಂದರೆ ನಾನು ಜಾಮ್ ಮಾಡಬೇಕಿತ್ತು ಮತ್ತು ಆಮ್ ಪಾಪಡ್ ಮಾಡಬೇಕಿತ್ತು. ಈ ಸರಿ ಆಮ್ ಪಾಪಡ್ ಮಾಡಿದ್ದೀನಿ, ಜಾಮ್ ಮಾಡಲಿಲ್ಲ. ಯಾಕೆಂದರೆ ರಾಜೇಶ್ ಒಂದೆರಡು ಬಾಟಲ್ ಗುಲ್ಕನ್ ತಂದು ಇಟ್ಬಿಟ್ಟಿದ್ದಾರೆ. ಅದು ಖಾಲಿ ಆದಮೇಲೆ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೀನಿ. ಅದನ್ನ ಖಾಲಿ ಆಗಿಲ್ಲ, ಯಾಕಂದರೆ ವಾರಕ್ಕೆ ಒಂದೇ ಸರಿ ನಾನು ಸಾನಿಗೆ ಬ್ರೆಡ್ ಕೊಡೋದು. ಆ್ಯಂಡ್ ಬ್ರೆಡ್ ಜೊತೆ ಮಾತ್ರ ಅವಳು ಹಾಕೊಂಡು ತಿನ್ನೋದು ಇದೆ. ಅವಳಿಗೆ ಒಂದು ಸರಿ ಹುಣ್ಣಾಗ್ಬಿಟ್ಟಿತ್ತು ಬಾಯಲ್ಲಿ, ಅದಕ್ಕೆ ಅದನ್ನು ತಿಂದರೆ ಕಡಿಮೆ ಆಗುತ್ತೆ ಅಂತ. ಸೊ ಅದು ಮಿಕ್ಕಿದೆ, ಇನ್ನು ಅದು ಖಾಲಿ ಆದಮೇಲೆ ಮಾಡೋಣ ಅಂತ. ಈ ಸರಿ ಏನೂ ಜಾಮ್ ಮಾಡಿಲ್ಲ. ಬಟ್ ನಾನು ಜಾಮ್ ಮಾಡೋಷ್ಟೊತ್ತಿಗೆ ಸೀಸನ್ನೇ ಮುಗ್ದೋಗಿರುತ್ತೆ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಈ ಸರಿ ಹೊಸ ಡಿಶ್ ಟ್ರೈ ಮಾಡ್ತಾ ಇದ್ದೀನಿ. ಆಮ್ ಪಾಪಡ್ ನೋಡಿ ಹೇಗೆ ಬಂದಿದೆ ಅಂತ ನಿಮ್ಗೆ ಹತ್ರದಿಂದ ತೋರಿಸ್ತೀನಿ. ಆಮೇಲೆ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ, ಬಟ್ ಮಾಡ್ದೇನೂ ಇರೋಕ್ಕಾಗಲ್ಲ, ನಾನು ಮಾಡಲೇಬೇಕು, ಅಷ್ಟು ಇಷ್ಟ ನನಗೆ ಇದು. ಅದಕ್ಕೆ ಮಾಡಿದ್ದೀನಿ. ಇದು ನಾನು ಶೇರ್ ಮಾಡಿರೋದ್ರಿಂದ ನಾನು ಈ ಸರಿ ತೋರಿಸಿಲ್ಲ, ಬಟ್ ಇವತ್ತು ಮಾಡೋ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೋಪ್ ಇಟ್ ವಿಲ್ ಬಿ ಗುಡ್. ಬನ್ನಿ ಟ್ರೈ ಮಾಡೋಣ. ಮತ್ತು ಈಗ ಸಾನು ಸ್ವಿಮ್ಮಿಂಗ್ ಹೋಗಿದ್ದಾರೆ, ರಾಜೇಶ್ ಕರ್ಕೊಂಡು ಹೋಗಿದ್ದಾರೆ. ಸೊ ಬರ್ತಾರೆ ಅವರು. ನಾನಾಗಿದ್ರೆ ನಾನು ಹೋದ್ರೆ ಅಲ್ಲೇ ಕೂತ್ಕೊಂಡು ಕರ್ಕೊಂಡು ಬರ್ತೀನಿ. ಬಟ್ ರಾಜೇಶ್ ಅಂದರು, ನೀನು ಕೆಲಸ ಮಾಡ್ಕೊಂಡು ನಾನು ಬಿಟ್ಬಿಟ್ಟು ಬರ್ತೀನಿ, ಆಮೇಲೆ ಬೇಕಿದ್ರೆ ಮೀಟಿಂಗ್ ಏನು ಇಲ್ಲ ಅಂದರೆ ಹೋಗ್ತೀನಿ, ಇಲ್ಲಾಂದರೆ ನೀನು ಹೋಗುವಂತೆ ಅಂತ. ಸರಿ, ಅದಕ್ಕೆ ಅವ್ರು ಬರೋ ತನಕ, ನಾನು ಹೋಗೋ ತನಕ ನಾನು ಈ ಡಿಶನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡಿ ಮ್ಯಾಂಗೋ ಪಾಪಡು. ನಾನು ಈ ಸರಿ 4 ಲೇಯರ್ ಹಾಕಿಟ್ಟಿದ್ದೀನಿ. ಯೂಶ್ವಲಿ ಒಂದೊಂದೇ ಲೇಯರ್ನ ರೋಲ್ ಮಾಡ್ತಾ ಇದ್ದೆ, ಇಲ್ಲಾಂದರೆ ಜಸ್ಟ್ ಕಟ್ ಮಾಡಿ ಇಡ್ತಾ ಇದ್ದೆ. ಈ ಸರಿ 4 ಲೇಯರ್ ಒಂದ್ರ ಮೇಲೆ ಒಂದು ಹಾಕಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇದು ಹೊರಗಡೆನೇ ಇಟ್ಟಿದ್ರಿಂದ ಸ್ವಲ್ಪ ಒಣಗಿರಂಗಾಗಿದೆ. ತುಂಬ ದಿನ ಇಡ್ಬೋದು ಇದು ಫ್ರಿಜ್ಜಲ್ಲಿ. ಆ್ಯಂಡ್ ಈಗ ಅಂಗಡಿಗಳಲ್ಲೂ ಸಿಗುತ್ತೆ, ಯಾವ ಬ್ರ್ಯಾಂಡು ಗೊತ್ತಿಲ್ಲ, ಜೆಲ್ಲಿ ಅಂತಲೂ ಈಗೇನೋ ಸಿಗುತ್ತೆ. ಸೇಮ್ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ನೀವು ಮ್ಯಾಂಗೋ ಸೀಸನ್ ಮುಗಿಯೋ ಮುಂಚೆ ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ ನಾನು 2 ಮಾವಿನ ಹಣ್ಣಂದು ಮಾಡ್ತಾ ಇದ್ದೀನಿ. ಇದು ತುಂಬ ಸ್ವೀಟ್ ಇದೆ. ಏನಪ್ಪಾ ಅಂದ್ರೆ ಫುಲ್ ಮ್ಯಾಶಿ ಆಗ್ಬಿಟ್ಟಿದೆ. ಇದ್ರ ಮೇಲ್ಗಡೆ ಜಾಸ್ತಿ ಫ್ರೂಟ್ಸ್ ಇಟ್ಬಿಟ್ಟು ಒತ್ತದಂಗ್ ಆಗ್ಬಿಟ್ಟಿದೆ. ಒತ್ತದಂಗ್ ಆದಾಗ ತಿನ್ಬೇಕಾದ್ರೆ ನಮ್ಗೆ ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ಸಲ್ಲ. ಅದಕ್ಕೆ ನಾನೇನ್ ಅನ್ಕೊಂಡೆ, ಇದನ್ನ ಜ್ಯೂಸ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ನಾವು ಆಮ್ ಪಾಪಡ್ ಮಾಡ್ಬೋದು. ಅದು ಚೆನ್ನಾಗಿ ಬಿಸಿಲಿದ್ದಾಗ ನೀವು ಇದೇ ಮೆಥಡ್ ಅಲ್ಲಿ ನೀರ್ ಹಾಕೋ ಹಾಗಿಲ್ಲ, ಜಸ್ಟ್ ಗಟ್ಟಿಯಾಗಿ, ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಗಟ್ಟಿಯಾಗಿ ಮಾಡಿ ತಟ್ಟೆಯಲ್ಲಿ ಹಾರಾಡ್ಬೇಕಷ್ಟೇನೆ. ಬಿಸಿಲಲ್ಲಿ ಇಟ್ಟರೆ 2 ದಿನದಲ್ಲಿ ಒಣಗೋಗುತ್ತೆ. ಅದನ್ನ ನೀವು ಫ್ರಿಜ್ ಅಲ್ಲಿ ತುಂಬಾ ದಿನ ಇಟ್ಕೊಳ್ಬಹುದು, ಆಯ್ತಾ. ನೆಕ್ಸ್ಟ್ ಜಾಮ್. ನಾನು ಎವ್ರಿ ಇಯರ್ ಒಂದೊಂದು ಹೊಸದಾಗಿ ಟ್ರೈ ಮಾಡ್ತಾ ಇರ್ತೀನಿ. ಸೊ ಜಾಮ್ ಕೂಡ 1 ತಿಂಗಳು 2 ತಿಂಗಳು ಫ್ರಿಜ್ ಅಲ್ಲಿ ಎತ್ತಿಟ್ಕೊಳ್ಬಹುದು. ಮಾಯಿಶ್ಚರ್ ಅದಕ್ಕೆ ಬಂದಾಗ ಮಾತ್ರನೇ ಹಾಳಾಗೋದು. ಸೊ ಅದನ್ನ ನಾವು ಅವಾಯ್ಡ್ ಮಾಡ್ಕೊಂಡು ನೋಡ್ಕೊಂಡು ಇಟ್ರೆ ತುಂಬಾ ದಿನ ಇರುತ್ತೆ. ಅದು ಕೂಡ ಅಷ್ಟೇನೆ.
ಎಷ್ಟು ಗಟ್ಟಿ ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಕುದಿಸ್ಬೇಕು ಅದಕ್ಕೆ. ಸೊ ಈಗ ನಾನು ಹೊಸದಾಗಿ ಜ್ಯೂಸ್ನ ಟ್ರೈ ಮಾಡ್ತಾ ಇದ್ದೀನಿ. ಈ ಜ್ಯೂಸ್ಗೂ ಸೇಮ್ ಮೆಥಡು ಎಲ್ಲದಕ್ಕೂ. ಇದಕ್ಕೇನಪ್ಪಾ ಅಂದ್ರೆ ಗಟ್ಟಿ ಇರಬೇಕು ಅಂತೇನಿಲ್ಲ, ನಮಗೆ ಎಷ್ಟು ತೆಳ್ಳ ಬೇಕೋ ಅಷ್ಟು ತೆಳ್ಳಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಇರುತ್ತೆ. ಸೊ ಎಲ್ಲದಕ್ಕೂ ಇಂಗ್ರೀಡಿಯೆಂಟು ಮೊದಲನೇದು ಮಾವಿನ ಹಣ್ಣು. ಹುಳಿ ಇರೋದನ್ನು ಬೇಕಿದ್ರೆ ತಗೊಳ್ಬೋದು, ಯಾಕೆ ಅಂದ್ರೆ ಅದಕ್ಕೆ ಸಕ್ಕರೆ ಹಾಕೊಳ್ತೀವಿ. ಇದಕ್ಕೆ ನಾನು ನೀರೆಲ್ಲ ಏನು ಸೇರಿಸೋದಿಲ್ಲ, ಹಾಗೆ ಮಿಕ್ಸಿ ಮಾಡ್ಕೊಳ್ತೀನಿ, ಅಂದ್ರೆ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ತೀನಿ. ದಪ್ಪ ತಳದ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಅಥವಾ ಪಾತ್ರೆ ಏನಾದರೂ ತೊಗೊಳ್ಬೋದು, ಪ್ಯಾನ್ ಆದರೂ ಇಟ್ಕೊಳ್ಬೋದು. ಇದು ಟ್ರೈಪ್ಲೇ ಇದು. ಸೊ ಮಂದಕ್ಕಿರುತ್ತೆ, ತುಂಬ ಬೇಗ ತಳ ಹಿಡಿಯೋದಿಲ್ಲ. ಇದರ ಲಿಂಕ್ ಅಥವಾ ನಾನು ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. 1 ಕಪ್ಪಷ್ಟು ಮ್ಯಾಂಗೋ ಪಲ್ಪ್ ಇತ್ತು ಅಂತ ಅನ್ಕೊಳ್ತೀನಿ. ನಾನು ಅದಕ್ಕೆ ಅರ್ಧ ಕಪ್ಪಷ್ಟು ಸೇರಿಸ್ತಾ ಇದ್ದೀನಿ. ಇದು ಸ್ವೀಟ್ ನಿಮಗೆ ಟೇಸ್ಟ್ ಮಾಡಿ ನೋಡ್ಬೋದು, ನೀವು ಎಷ್ಟು ನೀರು ಹಾಕ್ತಿರೋ ಅದ್ರ ಮೇಲೆ ಕೂಡ ಸಕ್ಕರೆ ಎಷ್ಟು ಹಿಡಿಸುತ್ತೆ ಇದು ಅಂತ ಡಿಪೆಂಡ್ ಆಗುತ್ತೆ. ಈಗ ನಾವು ಇದನ್ನ ಕುದಿಸ್ಬೇಕು. ಒಂದು 15-20 ಮಿನಿಟ್ಸ್ ಸಣ್ಣ ಉರಿ ಮಾಡಿ ಕುದಿಸ್ಕೊಳ್ಬೇಕು. ಇವಾಗ ನೋಡಿ, ನಿಮಗೆ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಕಾಣುತ್ತೆ ಅಲ್ವಾ ಪಲ್ಪ್, ಮೊದಲು ಹೇಗೆ ಇತ್ತು. ಈಗ ಸಕ್ಕರೆ ಹಾಕಿ ಕುದಿ ಬಂದ ಮೇಲೆ ಮತ್ತೆ ಈಗ ನಾನು ನೀರು ಸೇರಿಸ್ತಾ ಇದ್ದೀನಿ. ಜ್ಯೂಸ್ ನಿಮಗೆ ಎಷ್ಟು ತೆಳ್ಳ ಬೇಕೋ ಅಷ್ಟು ತೆಳ್ಳ ಮಾಡ್ಕೊಳ್ಬೋದು. ಇನ್ ಕೇಸ್ ನಿಮಗೆ ಈ ನೀರು ಸೇರ್ಸೋಕೆ ಇಷ್ಟ ಇಲ್ಲ ಅಂದರೆ, ಜ್ಯೂಸ್ ಮಾಡೋಕೆ ಇಷ್ಟ ಇಲ್ಲ, ಜಾಮ್ ಅಥವಾ ಆಮ್ ಪಾಪಡ್ ಮಾಡಬೇಕು ಅಂದರೆ ಹೀಗೇನೆ ಕುದಿಸ್ಕೊಳ್ಬೇಕು ನೀರು ಸೇರಿಸ್ದಾಗೆ, ಸ್ವಲ್ಪ ಥಿಕ್ ಆಗೋ ತನಕ. ಈಗ ನಾನು ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸಿ ಥಿಕ್ನೆಸ್ ಚೆಕ್ ಮಾಡಿ, ಸ್ವೀಟ್ನೆಸ್ ಚೆಕ್ ಮಾಡಿ, ಕೊನೆಯಲ್ಲಿ ಈಗ ಇಳಿಸ್ಕೊಳ್ಳೋ ಟೈಮು ಸ್ವಲ್ಪ ಪ್ರಿಸರ್ವೇಟಿವ್ ಆಗಿ 1 ಚಿಟಿಕೆಯಷ್ಟು ಉಪ್ಪು ಸೇರಿಸಿದ್ದೆ ಮೊದಲೇನೆ. ಈಗ ವಿನೆಗರ್ ಸೇರಿಸಿದ್ದೀನಿ, ಸ್ವಲ್ಪ ಹುಳಿ. ಸೊ ಇದು ಪ್ರಿಸರ್ವೇಟಿವ್ ಥರನೂ ಕೆಲಸ ಮಾಡುತ್ತೆ, ಹಾಗೆ ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಕೂಡ ಕೊಡುತ್ತೆ. ಈಗ ನಾನು ಇದನ್ನು ಇಳಿಸ್ಕೊಳ್ತೀನಿ ಸ್ನೇಹಿತರೆ. ಇನ್ ಟೋಟಲ್ ನಾನು ಒಂದು ಹಾಫ್ ಆನ್ ಅವರ್ ಕುದಿಸಿದ್ದೀನಿ ಅಂತ ಅನ್ಕೊಳ್ತೀನಿ. ಇದು ಈಗ ಫುಲ್ ತಣ್ಣಗಾಗಬೇಕು. ಇದನ್ನು ಚಿಲ್ಡ್ ನಾವು ಕುಡಿಯೋದು, ಬಟ್ ಇದನ್ನು ಸ್ಟೋರ್ ಮಾಡೋದಕ್ಕೆ ಇದನ್ನ ಫುಲ್ ತಣ್ಣಗೆ ಮಾಡಬೇಕು. ಇದನ್ನ ಈಗ ನಾನು ಫಿಲ್ಟರ್ ಮಾಡ್ಕೊಳ್ತೀನಿ. ಇದು ಗ್ಲಾಸ್ ಜಾರ್. ಇದನ್ನ ಸ್ಟೆರಿಲೈಸ್ ಮಾಡಬೇಕು, ಅಂದರೆ ಬಿಸಿನೀರಲ್ಲಿ ಕುದಿಸ್ಬೇಕು. ನಾನು ಇದನ್ನ ಡಿಶ್ ವಾಷರಲ್ಲಿ ವಾಶ್ ಮಾಡಿರೋದ್ರಿಂದ ಸ್ಟೆರಿಲೈಸ್ ಆಗಿರುತ್ತೆ. ಈಗ ಇದರಲ್ಲಿ ಒಂಚೂರು ನೀರು ಇರಬಾರ್ದು, ಮಾಯಿಶ್ಚರ್ ಇರಬಾರ್ದು. ಆ ಥರ ಕನ್ಫರ್ಮ್ ಮಾಡಿಕೊಂಡು ಜ್ಯೂಸನ್ನು ಸ್ಟೋರ್ ಮಾಡ್ಕೊಳ್ಬೋದು. ಫ್ರಿಜ್ಜಲ್ಲಿ ಮಾತ್ರನೇ, ಹೊರಗಡೆ ಇಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ. ದಿಸ್ ಈಸ್ ಅ ಕಾಕ್ಟೇಲ್ ಗ್ಲಾಸ್. ಇದರಲ್ಲಿ ನಾನು ಇವತ್ತು ಜ್ಯೂಸ್ ಕುಡಿತಾ ಇದ್ದೀನಿ, ಯಾಕಂದರೆ ನಾನು ಕಾಕ್ಟೇಲ್ ಆಗಲಿ ಮಾಕ್ಟೇಲಲ್ಲಿ ಇಷ್ಟಪಡೋದಿಲ್ಲ. ಅಟ್ಲೀಸ್ಟ್ ಜ್ಯೂಸ್ ಆದರೂ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂಥರ ಫ್ಯಾನ್ಸಿ. ಎಂಜಾಯಿಂಗ್ ದ ಜ್ಯೂಸ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಅಂಬ್ರೆಲ್ಲ ಇದೆ, ಹಾಕ್ಲಾ? ಬಟ್ ಇದರಲ್ಲಿ ನಿಂತ್ಕೊಳ್ಳಲ್ಲ ಅನಿಸುತ್ತೆ, ಫುಲ್ ಮುಚ್ಚಿಬಿಡ್ಬೇಕು, ಸೈಡಿಗೆ ನಿಂತ್ಕೊಳ್ಳಲ್ಲ. ಬಟ್ ಜ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ, ಮಸ್ಟ್ ಟ್ರೈ. ತುಂಬ ಈಸಿ ಆ್ಯಂಡ್ ಇಟ್ಕೊಳ್ಳಬಹುದು ಇದನ್ನು ಮಾಡಿ. ಸೊ ಟ್ರೈ ಮಾಡಿ. ಆ್ಯಂಡ್ ಎಷ್ಟು ತೆಳ್ಳ ಮಾಡ್ತೀರೋ ಅಷ್ಟು ಸಕ್ಕರೆ ಜಾಸ್ತಿ ಹಾಕಬೇಕು ಅಷ್ಟೇ. ತೆಳ್ಳ ಮಾಡಿದ್ರೂ ಅದ್ರ ಫ್ಲೇವರ್ ಇರುತ್ತೆ. ಜಸ್ಟ್ ಲೈಕ್ ಮಾಜಾದು ಹೇಗೆ ಬರುತ್ತಲ್ವ ತೆಳ್ಳಕ್ಕೆ, ಅದೇ ಥರ ಮಾಡ್ಕೊಳ್ಬೋದು. ಸಾನುಗೇನು ಗೊತ್ತಾ, ಟಿ ವಿ ನೋಡ್ತಾ ನೋಡ್ತಾ ಜ್ಯೂಸ್ ಕುಡಿಬೇಕು ಅವಳು. ನನಗೋಸ್ಕರ ವಿಡಿಯೋ ಮಾಡ್ತೀನಿ ಅಂದಿದ್ದಕ್ಕೆ ನಿಲ್ಲಿಸ್ಬಿಡಿದಾಳು ಟಿ ವಿನ. ಅದಕ್ಕೆ ಅದು ಖತಮ್ ಆಗೋ ಮುಂಚೆ ಅವಳು ಟಿ ವಿ ನೋಡಬೇಕು. ಅಪ್ಪ ಮಗಳು ಮೊಬೈಲ್ ಅಂಗಡಿಗೆ ಬಂದಿದ್ದಾರೆ, ಅಲ್ಲಿ ಮೊಬೈಲ್ ಶಾಪ್ ಮಾಡ್ತಾ ಇದ್ದಾರೆ. ಇದು ಯಾರಿಗೆ ಅಂತ ನಾನೇನು ಹೇಳಬೇಕಾಗೇ ಇಲ್ಲ, ನೀವೇ ಗೆಸ್ ಮಾಡಿರ್ತೀರಾ. ಇದು ನಾನು ಬಂದಿರಲಿಲ್ಲ, ಅವ್ರು ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ರು ರಾತ್ರಿ. ಆಗ ಎಕ್ಸ್ಟ್ರಾ ಟೈಮ್ ತಗೊಂಡಿದ್ರು. ಯಾಕೆ ಅಂತ ಕೇಳಿದಕ್ಕೆ ಯಾರೋ ಸಿಕ್ಕಿದ್ರು, ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರು. ಸೊ ಇದನ್ನ ಅವರೇ ಯಾವ್ದು ಚೆನ್ನಾಗಿದೆ ಅಂತ ಗೂಗಲ್ ಸರ್ಚ್ ಮಾಡಿ ವಿಡಿಯೋಸ್, ಅದರ ರಿಲೇಟೆಡ್ ವಿಡಿಯೋಸ್ ನೋಡಿ ಚೂಸ್ ಮಾಡಿ, ಯಾವ್ದು ಚೂಸ್ ಮಾಡಿದ್ರು ಅದು ಅವೈಲೇಬಲ್ ಇರ್ಲಿಲ್ವಂತೆ. ಸೊ ಸ್ವಲ್ಪ ದಿನ ಕಾದು ಫೈನಲಿ ಸಿಕ್ತು ಅಂತ ಹೇಳಿ ಇವಾಗ ಬಂದು ತಗೊಳ್ತಾ ಇದ್ದಾರೆ. ಇವ್ರ ಅಂಗಡಿಯಲ್ಲಿ ಇರ್ಲಿಲ್ವಂತೆ, ಬೇರೆ ಅಂಗಡಿಯಲ್ಲಿ ಅವರ ಬೇರೆ ಬ್ರಾಂಚ್ ಇಂದ ತರಿಸೋದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿಸ್ತಂತೆ.
ಗಿಫ್ಟ್ ಕೊಟ್ಲು. ಓಕೆ, ನನ್ನ ಕಡೆಯಿಂದ ಏನು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡಿಲ್ಲ, ಏನು ಕೇಳಲೇ ಇಲ್ಲ. ಏನು ರೀ ನಿಮ್ದೆಲ್ರಿ ಗಿಫ್ಟು ಆ್ಯನಿವರ್ಸರಿ ಅಂತ? ನೀನೇ ಒಂದು ದೊಡ್ಡ ಗಿಫ್ಟ್. ಕರೆಕ್ಟ್ 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 ಸರ್. ಅದೆಲ್ಲ ಡೈಲಾಗ್ ಇಲ್ಲ. ನಾನು ನಿಮಗೆ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಕೊಡ್ಸೋಣ ಅಂತ ಅನ್ಕೊಂಡಿದ್ದೆ. ಹೋಗಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಇನ್ನೇನ್ ಮಾಡೋದು, ನಾನು ಕೊಟ್ಬಿಟ್ಟು ಕೇಳ್ಬೇಕು. ಇಲ್ಲಾಂದ್ರೆ ನಿಂದೇಳಿ ಅಂತ ಕೇಳ್ಬಿಟ್ರೆ ಆದ್ರೂ ಬೇರೆಯವ್ರ ತರ ಆನಿವರ್ಸರಿ ಗಿಫ್ಟ್ ಎಲ್ರಿ ನಾನು ಇದ್ದಾಳಲ್ಲ ಮಮ್ಮ ನೀನ್ ಕೊಟ್ಯಾ ಅಂತಾಳೆ. ಬಟ್ ಆದ್ರೂ ಎಲ್ಲಾದ್ರೂ ಒಂದು ಸಂಸ್ಕಾರದಲ್ಲಿ ಇತ್ತು ಹೊರಗಡೆ ಹೋಗ್ಬೇಕು ಅಂತ. ಇದ್ರದ್ದು ಫಾರಿನ್ ಟ್ರಿಪ್ ಅಂತೂ ಕ್ಯಾನ್ಸಲ್ ಆಯ್ತು. ಇಲ್ಲೇ ರೆಸಾರ್ಟ್ ಹೋಗೋಣ ಅಂತ ಅನ್ಕೊಂಡಿದ್ದೆ. ಇನ್ನೇನು ಸ್ಕೂಲು ಶುರು ಆಯ್ತು, ಅದು ಆಗ್ಲಿಲ್ಲ. ಬೇಜಾರಾಯ್ತು. ಕ್ಲೋಸ್ ಯುವರ್ ಐಸ್. ಹ್ಯಾಪಿ ಆನಿವರ್ಸರಿ. ಬರೀ ಡಬ್ಬ ಕೊಟ್ಟಿದ್ದೀರೋ ಹೆಂಗ್ರಿ? ಬರೀ ಡಬ್ಬ ಕೊಡಿಸೋಣ, ತೆಗೆದ್ಬಿಟ್ಟು ನೀನು ಇತ್ತಲ್ಲ ಬರೀ ಡಬ್ಬ ಕೊಡು. ಯಾಕೋ ಒಳ್ಳೆ ಇಷ್ಟೊಳ್ಳೆ ಗಿಫ್ಟ್ ತಂದಿದ್ದೀನಿ, ಬರೀ ಡಬ್ಬ ಅಂತ. ಬರೀ ಡಬ್ಬ ಯಾರಾದ್ರೂ ಕೊಡ್ತಾರಾ? ಅಯ್ಯೋ ರೀಲ್ ನೋಡಿದ್ದೀನಪ್ಪ. ಏನಂತ? ಗಂಡ ಹೆಂಡತಿ ಕೊಡೋದು, ಹೆಂಡತಿ ಗಂಡನ್ ಕೊಡೋದು ಗಿಫ್ಟ್. ಇದು ಬರೀ ಡಬ್ಬ. ಇದು 3 ವರ್ಷ 4 ವರ್ಷ ಹಿಂದೆ ಫೋನ್. ಈ ತರನೇ ಏನ್ ಮಾಡೋರೆ ಗೊತ್ತಾ, ಇದ್ರು ಈ ತರ ಡಬ್ಬದೊಳಗಡೆ ಬೇರೆಯವ್ರ ಬಿಟ್ಟಾಕು. ನಮ್ ಸರ್ಪ್ರೈಸ್ ನ ನೀನು ಡೈಲ್ಯೂಟ್ ಮಾಡ್ತಾ ಇದೀಯಾ. ಇಷ್ಟು ಕಷ್ಟಪಟ್ಟು ಗಿಫ್ಟ್ ಕೊಡ್ತಾ ಇದೀವಿ. ಕಷ್ಟಪಟ್ಟು ಅಲ್ಲ, ಇಷ್ಟಪಟ್ಟು. ಅದು ನಾನು ಸೆಲೆಕ್ಟ್ ಮಾಡಿದ್ದು ಮಾಡಲ್ ಔಟ್ ಆಫ್ ಸ್ಟಾಕ್ ಇತ್ತು. 1 ವಾರದಿಂದ ಸ್ಟಾಕ್ ಸಿಕ್ಕಿರ್ಲಿಲ್ಲ. ಅದಕ್ಕೆ ವೇಟ್ ಮಾಡಿ 1 ವಾರದಿಂದ ಸಿಕ್ಕಿರ್ಲಿಲ್ಲ. ಅಯ್ಯೋ, ಸರ್ವೆ ಮಾಡಿ 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 ಸೆಲೆಕ್ಟ್ ಮಾಡಿದ್ದು ಮಾಡಲ್ ಇದು. ಎಕ್ಸ್ಕ್ಲೂಸಿವ್ 1 ವಾರದಿಂದ ಸಿಗದೆ ಇರೋದು. ಹೆವಿ ಡಿಮ್ಯಾಂಡ್ ಇದೆ ಅನ್ಸುತ್ತೆ. ಇದು ಮೊಬೈಲ್. ಮೇಕ್ ಯುವರ್ ಮೂಮೆಂಟ್. ದಿಸ್ ಇಸ್ ಅವರ್ ಮೂಮೆಂಟ್. ತಗೋ, ಹ್ಯಾಪಿ ಆನಿವರ್ಸರಿ. ನೋಡು ಪುಟ್ಟ, ಮೇಕ್ ಯುವರ್ ಮೂಮೆಂಟ್. ಏನಿ ಸರಿ ಸ್ಯಾಮ್ಸಂಗ್ ಬಿಟ್ಬಿಟ್ಟು ಓಪೋ ತಗೋಬಿಟ್ಟಿದ್ದೀರಾ? ಕ್ಯಾಮ್ರಾ ವಿಡಿಯೋ ಕ್ವಾಲಿಟಿ ಎಲ್ಲ ಯಾಕೋ ಡಿಟೋರೇಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ನಮ್ಮ ಬಜೆಟ್ ಅಲ್ಲಿ ಆಗೋಂಥದ್ದು, ನಮ್ಮ ಪರ್ಪಸ್ಗೆ ಆಗೋಂಥದ್ದು ಮಾಡೆಲ್ ಇದು. ಎಷ್ಟು ವಿಡಿಯೋಗಳು ನೋಡಿದ್ದೀನಿ. And this is for me. ಓ, ಆಲ್ರೆಡಿ ತಗೋಬಿಟ್ಟಿಯಾ? ಸೈಡ್ಗೆ ಹಾಕೊಂಡ್ಬಿಟ್ಲು ಆಲ್ರೆಡಿ. ಅಯ್ಯೋ, ನೀ ಅಲ್ವಗಡೆ ಹಾಕೊಂಡೆ ಕೊಟ್ಟಿದ್ದೀನಿ ನನಗೆ. ಇಲ್ಲಿ ನೋಡಿ ಇವಳು, ನನ್ನ ಮೊಬೈಲ್ ಆನ್ ಮಾಡಿಲ್ಲ, ಆಗ್ಲೇ ತಿಳ್ಕೊಬಿಟ್ಟವಳು ನನಗೆ ಅನ್ಕೊಂಡು. ಭಯಂಕರ ಚೆನ್ನಾಗಿದ್ಯಾ. ಇದು ನಾವು ದುಬೈಯಲ್ಲಿ ಹೋದಾಗ ತಗೊಂಡಿದ್ದು. ಚೆನ್ನಾಗಿದೆ. ಬಟ್ ಏನು ಅಂದ್ರೆ ಒಂದೊಂದ್ ಸಾರಿ ಹೊರಗಡೆ ಹೋದಾಗ ಕೈ ಕೊಡುತ್ತೆ. ಏನು ಅಂತಾನೆ ಗೊತ್ತಿಲ್ಲಪ್ಪ. ಏನ್ರಿ ನೆಟ್ವರ್ಕ್ ಫುಲ್ ಹೊಟ್ಟೋಗುತ್ತೆ. ನೆಟ್ವರ್ಕ್ ಇಶ್ಯೂ ಅಂತ ಬರ್ತದೆ. ನೆಟ್ವರ್ಕು ಚೇಂಜ್ ಮಾಡಿಸ್ಬಿಟ್ವಿ. ಅದನ್ನು ಚೇಂಜ್ ಮಾಡಿ ಆಯ್ತು. ಕ್ಯಾಮ್ರಾ ಎಲ್ಲ ತುಂಬಾ ಚೆನ್ನಾಗಿದೆ, ಇನ್ನ ಅದ್ರದ್ದೇನ್ ಪ್ರಾಬ್ಲಮ್ ಇಲ್ಲ. ಬಟ್ ಏನಂದ್ರೆ ನೆಟ್ವರ್ಕ್ ಹೊರಗಡೆ ಹೋದಾಗ ಸಿಗದೇ ಇಲ್ಲ. ಈಗ ನಾನೆಲ್ಲಾದ್ರೂ ಶಾಪಿಂಗ್ ಹೋಗಿರ್ತೀನಿ, ಪೇ ಮಾಡೋದಕ್ಕೆ ಹೋದ್ರೆ ನೋ ಸರ್ವಿಸ್ ಅಂತ ಬಂದ್ಬಿಡುತ್ತೆ. ನಿನ್ಗೆ ಪುಟ್ಟ, ನಿನ್ಗೆ ಥ್ಯಾಂಕ್ ಯು. ಬಟ್ ನಂದಿನ್ನ ಏನು ಕೊಡ್ಸೇ ಇಲ್ಲ. ನಿಮ್ಗೆ ಹೇಳ್ದೆ ನಾನು ಅವತ್ತು ಹೋಗೋಣ ನಡೀರಿ ಅಂತ. ನೀನೇ ಹೇಳ್ತೀಯಲ್ಲ, ನನ್ನ ದುಡ್ಡು ನನ್ನ ದುಡ್ಡು, ನಿಮ್ ದುಡ್ಡು ನನ್ನ ದುಡ್ಡು ಅಂತ. ಈಗ ನಾನು ನಿನಗೆ ಕೊಟ್ಟಾದ್ಮೇಲೆ ಈಗ ನಂದು ಕೊಡ್ಸೋರು ಅದು ನಿಂದೆ ಆಗುತ್ತೆ. ಯಾಕೆ ಕೊಡ್ಸೋದು? ಹಾಗಿದ್ರೆ ಇದನ್ನು ನಂದೇನೆ, ನನ್ನ ದುಡ್ಡಲ್ಲಿ ನನಗೆ ಕೊಡ್ಸೋರೆ. ಅದಕ್ಕೆ ಏನ್ ಕೊಡ್ಸೋ ನೆಸೆಸಿಟಿ ಇಲ್ಲ. ನಮ್ಮ ಮನೆಯಲ್ಲಿ ಇದೆ ಫಸ್ಟ್ ಅನ್ಸುತ್ತೆ ಸ್ಯಾಮ್ಸಂಗ್ ಬಿಟ್ಟು ತಗೊಂಡಿರೋದು. ಏನೋ ನೋಡಿ ಮಾಡಿ ತಗೊಂಡಿದ್ದಾರೆ. 1 ವಾರ ಕಾದು ತಗೊಂಡಿದ್ದಾರೆ ಅಂದ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ. ನನಗೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಕ್ಯಾಮ್ರಾ ಅಷ್ಟೇನೆ. ನಾನು ಯಾವಾಗ್ಲೂ ಇದೇ ತರ ತಾನೇ ವಿಡಿಯೋಸ್ ನೋಡಿ ತಗೊಳ್ಳೋದು. ನಾನು ಕ್ಯಾಮ್ರಾ ಫೋನ್ ತಗೊಳೋದಕ್ಕೆ ಹೋದ್ರೆ ನಂದು ಹಳೆ ಫೋನು ಹೊಸ ಫೋನ್ ಎರಡು ಹಿಂಗೆ ಇಟ್ಕೊಂಡು ತೆಗೆದು ನೋಡೋದು. ಇದು ನೋಡು ಹೆಂಗಿದೆ, ಏನಾಗ್ತಿದೆ ಇದರಲ್ಲಿ ಶಾರ್ಪ್ನೆಸ್ ತುಂಬಾ ಇದೆ. ಇದು ಸ್ವಲ್ಪ ಏನು ಅನ್ಬೋದು. ಓಕೆ, ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಎರಡು ನೋಡಿದಾಗ? ಇದು ಸ್ವಲ್ಪ ಡಾರ್ಕ್ ಅಂತ ಅನ್ನಿಸ್ತಿಲ್ವಾ? ಡಾರ್ಕ್ ಬ್ರೈಟ್ ಅನ್ನಿಸ್ತದೆ. ಇದು ನನ್ನ ಡ್ರೆಸ್ ನೋಡಿ